ರಾಯಚೂರಿನ ಬಳಿಕ ಮೈಸೂರಿನ ವಿವಿಧ ಭಾಗಗಳಲ್ಲಿ ಬಾಂಬ್ ಬೆದರಿಕೆಯ ಸಂದೇಶ ಬಂದಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಪೊಲೀಸ್ ಕಮಿಷನರ್ ಕಚೇರಿಗೆ ಇಮೇಲ್ ಮೂಲಕ ಈ ಬೆದರಿಕೆಯ ಸಂದೇಶವನ್ನ ಕಳುಹಿಸಲಾಗಿದೆ. ಈ ಬಗ್ಗೆ ನಜರಾಬಾದ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮೈಸೂರಿನ ವಿವಿಧ ಭಾಗಗಳಲ್ಲಿ ಬಾಂಬ್ ಇಟ್ಟಿರುವುದಾಗಿ ಮೇಲ್ನಲ್ಲಿ ಉಲ್ಲೇಖಿಸಿದ್ದಾರೆ ಕಿಡಿಗೇಡಿಗಳು. ಮೈಸೂರು ಬಸ್ ಸ್ಟಾಪ್ನಲ್ಲೂ ಕೂಡ ಬಾಂಬ್ ಸ್ಕ್ವಾಡ್ ಪರಿಶೀಲನೆಯನ್ನ ಮಾಡಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ರಾಯಚೂರಿನಲ್ಲಿ ಇವತ್ತು ಇದೇ ರೀತಿಯಾದಂತಹ ಬಾಂಬ್ ಬೆದರಿಕೆ ದೊಡ್ಡ ಹಲ್ಚಲ್ನ ಎಬ್ಬಿಸಿತ್ತು, ಸಂಚಲನಕ್ಕೆ ಕಾರಣ ಆಗಿತ್ತು. ಈಗ ಮೈಸೂರಿನಲ್ಲೂ ಕೂಡ ಇದೇ ರೀತಿಯಾದಂತಹ ಬೆದರಿಕೆ ಬಂದಿರುವ ಮಾಹಿತಿ ಸಿಗ್ತಾ ಇದೆ. ನಜರಾಬಾದ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಸ್ ಸ್ಟಾಪ್ನಲ್ಲಿ ಡಾಗ್ ಸ್ಕ್ವಾಡ್ ಮೂಲಕ ಬಾಂಬ್ ಸ್ಕ್ವಾಡ್ ಮೂಲಕ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಮೈಸೂರು ಬಸ್ ನಿಲ್ದಾಣದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಮೈಸೂರು ನಗರ ಪೊಲೀಸ್ ಕಮಿಷನರ್ ಕಚೇರಿಗೆ ಇಮೇಲ್ ಮೂಲಕ ಈ ಬಾಂಬ್ ಬೆದರಿಕೆಯ ಸಂದೇಶವನ್ನ ಕಳುಹಿಸಲಾಗಿತ್ತು. ಮೈಸೂರಿನ ವಿವಿಧ ಭಾಗಗಳಲ್ಲಿ ನಾವು ಬಾಂಬ್ ಇಟ್ಟಿದ್ದೀವಿ ಅಂತ ಹೇಳಿ ಕಿಡಿಗೇಡಿಗಳು ಯಾರು ಇಮೇಲ್ ಅನ್ನ ಮಾಡಿದ್ರು ಅವರು ಉಲ್ಲೇಖ ಮಾಡಿದ್ರು. ಆ ಕಾರಣಕ್ಕಾಗಿ ಅಲರ್ಟ್ ಆದಂತಹ ಪೊಲೀಸರು ಎಲ್ಲಾ ಕಡೆ ಪರಿಶೀಲನೆ ಮಾಡ್ತಿದ್ದಾರೆ. ಪ್ರಮುಖವಾಗಿ ಜನದಟ್ಟಣೆಯಿಂದ ಕೂಡಿರುವಂತಹ ಮೈಸೂರಿನ ಬಸ್ ನಿಲ್ದಾಣ ಏನಿದೆ, ಆ ಬಸ್ ನಿಲ್ದಾಣದಲ್ಲಿ ಶ್ವಾನದಳ ಹಾಗೆ ಬಾಂಬ್ ಸ್ಕ್ವಾಡ್ನ ಮೂಲಕ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಅಲ್ಲಲ್ಲಿ ಇಟ್ಟಿರುವಂತಹ ಬ್ಯಾಗ್ಗಳು, ಚೀಲಗಳು ಎಲ್ಲವನ್ನ ಕೂಡ ಪರಿಶೀಲನೆಗೆ ಒಳಪಡಿಸಿದ್ದಾರೆ ಪೊಲೀಸರು. ಬಾಂಬ್ ಸ್ಕ್ವಾಡ್ ಹಾಗೆ ಡಾಗ್ ಸ್ಕ್ವಾಡ್ನ ಮೂಲಕ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಮೈಸೂರಿನ ಮುಖ್ಯ ನಿಲ್ದಾಣ, ಬಸ್ ನಿಲ್ದಾಣ, ಸಾಕಷ್ಟು ಸಂಖ್ಯೆಯಲ್ಲಿ ಜನರಿರುವಂತಹ ಪ್ರದೇಶ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರವಿ ಪಾಂಡೋಪುರ ನೀಡ್ತಾ ಹೋಗ್ತಾರೆ. ರವಿ, ಇವತ್ತು ರಾಜ್ಯದ ಹಲವೆಡೆ ಇದೇ ರೀತಿಯಾದಂತಹ ಸಂದೇಶ ಬಂದಿರೋದು. ಮೈಸೂರಿನಲ್ಲೂ ಕೂಡ ಪೊಲೀಸರು ಅಲರ್ಟ್ ಆಗಿದ್ದಾರೆ, ಪರಿಶೀಲನೆ ಮಾಡ್ತಿದ್ದಾರೆ. ಸದ್ಯಕ್ಕೆ ಲೇಟೆಸ್ಟ್ ಅಪ್ಡೇಟ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಲಭ್ಯವಾಗ್ತಾ ಇದೆ ರವಿ? ವಿಶೇಷ ಪ್ರಮುಖವಾಗಿ ಮೈಸೂರಿನ ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ಮೈಸೂರು ನಗರದಲ್ಲಿರುವಂತಹ ಹಲವು ಸಾಂಸ್ಕೃತಿಕ ತಾಣಗಳಿಗೆ ಬಾಂಬನ್ನ ಇರಿಸ್ತೀವಿ ಅಂತೇಳಿ ಈಗ ಬೆದರಿಕೆ ಕರೆ ಬಂದಿದೆ. ಆ ಹಿನ್ನೆಲೆಯಲ್ಲಿ ಈಗ ಸದ್ಯ ಮೈಸೂರು ನಗರ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಇದು ಮೈಸೂರಿನ ಗ್ರಾಮಾಂತರ ಬಸ್ ನಿಲ್ದಾಣ. ಸದ್ಯ ಗ್ರಾಮಾಂತರ ಬಸ್ ನಿಲ್ದಾಣದ ಬಳಿ ಈಗಾಗಲೇ ಬಾಂಬ್ ಪತ್ತೆ ದಳ ಹಾಗೂ ಶ್ವಾನದಳದ ಅಧಿಕಾರಿಗಳು ತಪಾಸಣೆಯಲ್ಲಿ ನಿರತರಾಗಿದ್ದಾರೆ. ಇಂಚಿಂಚು ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಮೈಸೂರಿನಿಂದ ಬೇರೆ ಬೇರೆ ಭಾಗಗಳಿಗೆ ತೆರಳುವಂತಹ, ಅಂದ್ರೆ ಮೈಸೂರಿನಿಂದ ಬೆಂಗಳೂರು, ಹಾಸನ, ಚಾಮರಾಜನಗರ ಸೇರಿದಂತೆ ಹೊರ ರಾಜ್ಯಗಳಾದಂತಹ ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ ಸೇರಿ ಹಲವು ರಾಜ್ಯಗಳಿಗೆ ತೆರಳುವಂತಹ ಬಸ್ಗಳ ತಪಾಸಣೆಯನ್ನ ಮಾಡ್ತಿದ್ದಾರೆ. ಜೊತೆಗೆ ಈ ಒಂದು ಅಂದ್ರೆ ಲಗೇಜ್ ಕೊಠಡಿ ಕೇಂದ್ರವನ್ನು ಕೂಡ ಇಂಚಿಂಚು ಶೋಧವನ್ನು ಕೂಡ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ಅನುಮಾನ ಬನ್ನುವಂತಹ ಯಾವುದೇ ವ್ಯಕ್ತಿ ಆದ್ರೂ ಕೂಡ ಅವರನ್ನ ಶೋಧ ಮಾಡುವ ನಿಟ್ಟಿನಲ್ಲಿ ತಾವು ತಪಾಸಣೆಯನ್ನ ಮಾಡ್ತಿದ್ದಾರೆ. ಡಾಗ್ ಸ್ಕ್ವಾಡ್ನ ಪ್ರಮುಖ ಆದಂತಹ ಯೋಧ, ಆ ಒಂದು ಯೋಧ ಶ್ವಾನದ ಮೂಲಕ ಈಗ ಅಧಿಕಾರಿಗಳು ತಪಾಸಣೆಯನ್ನ ಮಾಡ್ತಿರೋದು. ಯಾವುದಾದರೂ ಅನುಮಾನಾಸ್ಪದ ವಸ್ತು ಕಂಡು ಬಂದರೆ ಆ ವಸ್ತುವನ್ನ ಶೋಧ ಮಾಡಲಾಗ್ತಿದೆ. ಇನ್ನು ನಗರ ಬಸ್ ನಿಲ್ದಾಣ ಹಾಗೂ ಗ್ರಾಮಾಂತರ ಬಸ್ ನಿಲ್ದಾಣ ಸೇರಿದಂತೆ ಮೈಸೂರಿನ ಪ್ರಮುಖ ಪ್ರವಾಸಿ ತಾಣಗಳಾದಂತಹ ಮೈಸೂರಿನ ಅರಮನೆ, ಚಾಮುಂಡಿ ಬೆಟ್ಟ, ಮೃಗಾಲಯ, ಸಂತ ಫಿಲೋಮಿನಾಸ್ ಚರ್ಚ್ ಸೇರಿದಂತೆ ಹಲವು ಕಡೆಗಳಲ್ಲಿ ಈಗಾಗಲೇ ಪೊಲೀಸರು ನಿರಂತರವಾಗಿ ಶೋಧ ಕಾರ್ಯವನ್ನ ಮಾಡ್ತಿದ್ದಾರೆ.
ಮೈಸೂರಿನ ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ಬಾಂಬ್ ಇರಿಸಲಾಗುತ್ತೆ ಅಂತ ಹೇಳಿ ಒಂದು ಮೇಲ್ ಬಂದಿದೆ. ಈ ಕಾರಣಕ್ಕಾಗಿ ಪೊಲೀಸರು ಯಾವುದನ್ನು ಕೂಡ ನಿರ್ಲಕ್ಷ್ಯ ಮಾಡದೆ ಎಲ್ಲ ಸ್ಥಳಗಳನ್ನು ಕೂಡ ಇಂಚಿಂಚು ಶೋಧ ಕಾರ್ಯ ಮಾಡುವಲ್ಲಿ ಈಗ ನಿರತರಾಗಿದ್ದಾರೆ. ಒಂದೊಂದು ಸ್ಥಳವನ್ನು ಕೂಡ ತೀವ್ರವಾಗಿ ತಪಾಸಣೆ ಮಾಡ್ತಿದ್ದಾರೆ. ಯಾರಾದರೂ ಸರಿ ಅನುಮಾನಾಸ್ಪದವಾಗಿ ಓಡಾಡಿದ್ರೆ ಅವರ ID ಕಾರ್ಡನ್ನು ತೆಗೆದುಕೊಂಡು ಅದನ್ನು ಪರಿಶೀಲನೆ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಒಂದು ವೇಳೆ ಯಾರಾದರೂ ವ್ಯಕ್ತಿಗಳು ಅನುಮಾನಾಸ್ಪದವಾಗಿ ಕಂಡು ಬಂದರೆ ಆ ವ್ಯಕ್ತಿಗಳು ಎಲ್ಲಿಂದ ಎಲ್ಲಿಗೆ ಹೋಗ್ತಿದ್ದಾರೆ, ಯಾವ ಕಾರಣಕ್ಕೆ ಹೋಗ್ತಿದ್ದಾರೆ, ಅವರ ಬಳಿ ಆಧಾರ್ ಕಾರ್ಡ್ ಇದೆಯಾ, ಹೀಗೆ ಹಲವು ಅಂಶಗಳನ್ನು ಪರಿಶೀಲನೆ ಮಾಡುವ ನಿಟ್ಟಿನಲ್ಲಿ ಅಧಿಕಾರಿಗಳು ಈಗ ಮಗ್ನರಾಗಿದ್ದಾರೆ. ಇದರ ಜೊತೆಗೆ ಪಾರ್ಕಿಂಗ್ ಸ್ಥಳದಲ್ಲೂ ಕೂಡ ಯಾವುದಾದ್ರೂ ವಾಹನದ ಬಳಿ ಯಾವುದಾದ್ರೂ ವಸ್ತು ಅನುಮಾನಾಸ್ಪದವಾಗಿ ಕಂಡು ಬಂದರೆ ಆ ವಸ್ತುಗಳನ್ನು ಕೂಡ ತೀವ್ರವಾಗಿ ತಪಾಸಣೆ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇನ್ನು ಯೋಧ ಎಂಬ ಶ್ವಾನದ ಮೂಲಕ ಕೂಡ ತಪಾಸಣೆ ಮಾಡುವ ನಿಟ್ಟಿನಲ್ಲಿ ಈಗ ಮೈಸೂರಿನ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಜೊತೆಗೆ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಬಾರದ ರೀತಿಯಲ್ಲಿ ಮೈಸೂರಿನ ಆಯಕಟ್ಟಿನ ಸ್ಥಳಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಕಾಯ್ದುಕೊಂಡಿದ್ದಾರೆ. ವಿದ್ಯಾ, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಡೀಟೇಲ್ಸ್ಗೆ. ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಕೇವಲ ಮೈಸೂರು ಮಾತ್ರ ಅಲ್ಲ, ಇದಕ್ಕೂ ಮೊದಲು ರಾಯಚೂರಿನಲ್ಲೂ ಕೂಡ ರಾಯಚೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲೇ ಬಾಂಬ್ ಇಡಲಾಗಿದೆ ಅಂತ ಹೇಳಿ ಬೆದರಿಕೆಯ ಸಂದೇಶ ಬಂದಿತ್ತು. ಬೆಳಗ್ಗೆ ಏಕಾಏಕಿ ಕಚೇರಿಯಲ್ಲಿದ್ದಂತಹ ಸಿಬ್ಬಂದಿ ಎಲ್ಲ ಹೊರಗಡೆ ಬಂದಿದ್ರು. ಅಲ್ಲೂ ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಇಂತಹ ಬಾಂಬ್ ಬೆದರಿಕೆ ಕರೆಗಳು ಅಥವಾ ಬಾಂಬ್ ಬೆದರಿಕೆ ಇಮೇಲ್ಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿವೆ. ಇಲ್ಲಿವರೆಗೂ ಯಾವುದೂ ಕೂಡ ನಿಜ ಅಂತ ಪ್ರೂವ್ ಆಗಿಲ್ಲ, ಎಲ್ಲವೂ ಕೂಡ ಹುಸಿಯಾಗಿದ್ದು ಅದೃಷ್ಟವಶಾತ್. ಬಟ್ ಇಂತಹ ಕಿಡಿಗೇಡಿ ಕೆಲಸವನ್ನ ಮಾಡ್ತಾ ಇರೋರು ಯಾರು? ಈ ರೀತಿಯಾದಂತಹ ಮೆಸೇಜ್ಗಳು ಬಂದಂತಹ ಸಂದರ್ಭದಲ್ಲಿ ಅಯ್ಯೋ ಬಿಡಿ ಇದು ಹುಸಿಯಾಗಿರುತ್ತೆ ಅಂತ ಹೇಳಿ ನಿರ್ಲಕ್ಷ್ಯ ಯಾವುದೇ ಕಾರಣಕ್ಕೂ ಮಾಡೋ ಹಾಗಿಲ್ಲ. ಆ ಕಾರಣಕ್ಕಾಗಿನೇ ಮೆಸೇಜ್ ಬಂದ ತಕ್ಷಣ ಪೊಲೀಸ್ ಟೀಮ್ ಆಕ್ಟಿವ್ ಆಗಿದೆ, ಬಾಂಬ್ ಸ್ಕ್ವಾಡ್ ಆಕ್ಟಿವ್ ಆಗಿದೆ, ಡಾಗ್ ಸ್ಕ್ವಾಡ್ ಆಕ್ಟಿವ್ ಆಗಿದೆ. ಎಲ್ಲೆಲ್ಲಿ ಬಾಂಬ್ ಇರಿಸಲಾಗಿದೆ ಅನ್ನುವಂಥ ವಿಚಾರವನ್ನ ಮೇಲ್ನಲ್ಲಿ ಉಲ್ಲೇಖ ಮಾಡಲಾಗಿದೆಯೋ ಆ ಎಲ್ಲ ಜಾಗಗಳಿಗೆ ಹೋಗಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಮೈಸೂರಿನಲ್ಲಿ, ರಾಯಚೂರಿನಲ್ಲಿ, ಜೊತೆಗೆ ಚಾಮರಾಜನಗರದಲ್ಲೂ ಕೂಡ ಇದೇ ರೀತಿ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿರೋದು, ಅಲ್ಲೂ ಕೂಡ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.